ಮಾಡೋ ಯಜಮಾನ್ರೆ ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಜವರೇಗೌಡ, ಮೇಲ್ಕೋಟೆ ದೇವರಹಳ್ಳಿ. ಮೇಲ್ಕೋಟೆನಾ? ಜವರೇಗೌಡ್ರಾ? ಈ ಮೊಬೈಲ್ ನಂಬರ್ ಹೇಳಕ್ಕೆ ಬರುತ್ತಾ? ಹಾಂ ಹೇಳಿ, ನಂಬರ್ ಹೇಳಿ. 88 61 95 70 92. ಪ್ಯಾಚ್ ಎಲ್ಲ ಹಾಕ್ತೀರಾ? ಕೊಂಬು ಬುಡ ಮರಿ ಇದೆಲ್ಲ ಮಾಡ್ತೀರಾ? ಎಲ್ಲ ನಾನು ಜೋಬಲ್ಲಿ ಬುದ್ಧಿ ಹತ್ತಾರೆಲ್ಲ ನಾನು ಎಲ್ಲ ಬ್ಯಾಗ್ತಿರಲ್ಲ. ಹಾಂ ಹತ್ತಾರೆಲ್ಲ ಜೋಬಲ್ಲಿ ಆಯುಧಗಳು ಜೋಬ್ನಲ್ಲಿದ್ದಾವೆ. ನಾವು ಎಲ್ಲರೂ ಬ್ಯಾಗ್ ತಗೊಂಡು ನಮಸ್ಕಾರ ಅನ್ನೋಂಗೇನಿಲ್ಲ, ಗೊತ್ತಿರೋರು ಮಾತ್ರ. ಮೇಲ್ಕೋಟೆ ಊರೇನ ಪಕ್ಕ ಹಳ್ಳಿನಾ? ಪಕ್ಕ ದೇವರಹಳ್ಳಿ. ದೇವರಹಳ್ಳಿ. ಎಷ್ಟು ವಯಸ್ಸಾಗಿದೆ ನಿಮಗೆ? 70 ಒಂದು ಕಮ್ಮಿ. ನಿಮಗೆ ಎಷ್ಟು ಅನುಭವ ಇದೆ? ಎಷ್ಟು ವರ್ಷದಿಂದ ಇದೆ? ನಾನು ಮದುವೆನೇ ಆಗಿಲ್ಲ, 18 ವರ್ಷ. 18 ವರ್ಷ ಅವಾಗಿಂದ ಮಾಡ್ತಾ ಇದ್ದೀರಾ? ಅವಾಗಿಂದನೂ ಅವು ಕೊಂಬುರಿಯವರಾ? ಇಲ್ಲ ಆಗಿಲ್ಲ ಬುದ್ಧಿ. ಈಗ 20 ವರ್ಷದಿಂದ ಈಚೆಗೆ. ಮೊದಲಿರಲಿಲ್ಲ ಕೊಂಬುರಿಯೋಕ್ಕೆ, ನಮಗೆ ಗೊತ್ತಿರಲಿಲ್ಲ. ಒಂದು ಕಬ್ಬು ಮುರಿದಾಗ್ಲ ಹಾಗೆ ಅದ ಕೋಳಿ ಮೊಟ್ಟೆ, ಕೆಮ್ಮಣ್ಣು, ಉದ್ದಿನ ತೋರಿ ಹಾಕಿ. ಇವಾಗ ಕೆಲವರು ಕೆಮ್ಮಣ್ಣು, ಮೊಟ್ಟೆ, ಮುದ್ದೆ ಎಲ್ಲ ಹಾಕ್ತಾರೆ, ಕೆಲವ್ರು ಏನು ಹಾಕಲ್ಲ. ಯಾವನ್ನೂ ಹಾಕಲ್ಲ ನಾನು. ಏನಿದ್ರೆ ಮುದ್ದೆ ಒಂದು ಆಗ್ಬಿಟ್ಟು ಸಾಕು. ಮುದ್ದೆ ಹಾಕ್ತೀರಾ? ಮುದ್ದೆ ನಿಮ್ಗೆ ಎಷ್ಟು ಜನ ಮಕ್ಕಳು? 2 ಗಂಡು ಮಕ್ಕಳು, 1 ಹೆಣ್ಣು ಮಕ್ಕಳು. ಅವ್ರಿಗೆ ಈ ಕೆಲಸ ಏನಾದ್ರು ಗೊತ್ತಾಗ್ತದ? ಇಲ್ಲ ಅವರು ಅದು ಅನುಭವನೇ ಗೊತ್ತಿತ್ತು ಅದಕ್ಕೆ. ಹೌದಾ? ಈಗ ನಿಮ್ಮ ಪೀಳಿಗೆಗೆ ಬಿಟ್ಬಿಡ್ತೀರಾ? ಅವ್ರಿಗೆ ನಾನು ಕಲಿಸ್ತೀರಾ? ಇಲ್ಲ ಬೇರೆ ಕನ್ನಡ ಅಂತಾರೆ ಅವರು. ಕಲಿಯಲ್ಲ ಬಿಡಿ. ಬರಲ್ಲ ಅವ್ರಿಗೆ. ಈಗ ಏನಿದ್ರೆ ಮೊಬೈಲು, ಸ್ಕೂಟ್ರು, ಆದರೆ ಇದು ಬೇಕಿಲ್ಲ ಅವರು. ಮದುವೆಗಳಾಗವೆ. ಮದುವೆಗಳಾಗವೆ. ಇದು ಅನುಭವ ಆಗಿಲ್ಲ. ಜಾತ್ರೆ ಮುಂಡೆ ನಾನು ಕಟ್ಟಲ್ಲ ಅನ್ಕೊಟ್ವಿ. ಒದ್ದು ಗಿರೀಶ್ ಒಳ್ಳು ಯೂಟ್ಯೂಬ್ ಚಾನಲ್ಲು ಓನರು ಒದ್ದಪ್ಪ ఇప్పుడు సరిసాయి బొమ్మలు సరి చేసినా గుడి వచ్చిద్దాము అని చెప్పరే ఆయన. ಏನು ಬಂದಿದ್ದೀರಾ ವ್ಯಾಪಾರಕ್ಕೆ? ಇವಾಗ ಸರ್ ಇವಾಗ ಬಂದಿದ್ರು ಸರ್. ಹಾಂ ನಾನು 2,05,000 ಹೇಳಿದೆ. ಹಾಂ ಅವರು ಒಂದು 75ವರೆಗೂ ಕೇಳಿದ್ರು. ಹಾಂ ನಾನು ಕೊಡಲ್ಲಪ್ಪ, ನಾನು ಭಾರಿ ದೂರದಿಂದ ಬಂದಿದ್ದೀನಿ, ಹಾಕ್ಕೊಂಡು ಬಂದಿದ್ದೀನಿ ಬುಕ್ಕ ಜಾತ್ರೆಯಿಂದ. ಸಾಕಷ್ಟು ಟ್ರಾನ್ಸ್ಪೋರ್ಟಿಂಗ್ಗೆ ಜಾಸ್ತಿ ಆಗಿದೆ ಅಂತ ಹೇಳಿದೆ. ಮತ್ತು ಎಲ್ಲ ಸುತ್ತಾಡಿ ಕೊಡಿ ಅಂತ ಇನ್ನೊಂದು ರೌಂಡ್ ಹೋಗಿ ಬರ್ತೀವಿ ಅಂತ ಹೋಗಿದ್ದಾರೆ. ಯಾವ ಊರ ಕಡೆ ಅವರು? ಅವರು ತಮಿಳ್ನಾಡವರು. ಹೆಚ್ಚು ಕಡಿಮೆ ಇವು ಇಲ್ಲಿ ಬದಲಾವಣೆ ಆಗ್ತವೆ. ಇದಾದಮೇಲೆ ನಾನು ಹೇಮಗಿರಿಗೆ ಬರ್ತೀನಿ. ಅಲ್ಲಿ 1 ವರ್ಷ ಸಾಕುವಂಥವು ಒಂದು ಜೊತೆ ತಗೊಂಡು ಸರ್. ಇಲ್ಲ, ಈ ನಮ್ಮ ಕಡೆನೂ ಈ ಕಡೆ ಬಂದ್ರೂ ಬಿತ್ತನೆಗೂ ಆಗುತ್ತೆ, ಇವು ಕೆಲಸಕ್ಕೂ ಆಗ್ತವೆ. ನಮ್ಮ ಸಿರಾ ಕಡೆ ಏನಾರು ಹಿಡ್ಕೊಂಡ್ರೆ ಅವಕ್ಕಿಂತ ಬೆಲೆ ಗಟ್ಟಿ ಸರ್. ಇವು ಚಿಂತಾಮಣಿ ಹಳ್ಳಿಕಾರ ಅಂತಾರೆ ಇವನ್ನ. ಇಲ್ಲ ಹ್ಞೂ ಸರ್. ಕಲರು ಇಲ್ಲ ಕಲ್ಲರ್ ಇವು ಬೀಜ ಹೊಡೆದಿದ್ದಂಗೆ ಬೆಳ್ಳಗೆ ಬಂದ್ಬಿಡ್ತವೆ. ಹಳ್ಳಿಕಾರ ಎಲ್ಲ ಹಳ್ಳಿಕಾರ ಈ ಕಡೆ ಎಲ್ಲ ಹಳ್ಳಿಕಾರೆ. ಯಾವುದೋ ಕೆಲವೊಂದು ಅಮೃತ ಮಾಲ್ ಬರ್ತಾವೆ ಅಷ್ಟೇ. ಪರ್ಸೆಂಟೇಜ್ ಇರ್ತದೆ. ಈ ಮಾಸ್ತಿ ಕಡೆ ಸ್ವಲ್ಪ ಅಮೃತ ಮಾಲ್ ಬರ್ತವೆ. ಹಾಂ ಅದೇ ಮಾಸ್ತಿ ಕಡೆ ಬರ್ತವೆ. ಈ ಕಡೆ ದೊಡ್ಡಬಳ್ಳಾಪುರ, ಗೌರಿಬಿದನೂರು. ಅದು ಆಫ್ ಮಾಡಿದ್ದೀರಾ? ಇಲ್ಲ ಅರ್ಥ ಹಾಂ
ಈಗ ಹೆಂಗಿಡಿ ಅತ್ತಗಡೆ ಮುಸುಡಿ ಅತ್ತಾಗೆ ನಿಮ್ಮ ಕಡೆ ಏಯ್ ಬೆಳಿಗ್ಗೆ 3 ಜೊತೆ ಇದು 1 ಜೊತೆ ಹೋಗಿದಾವಲ್ಲ, ಹೌದು ಸರ್. ಎಷ್ಟು ಕೊಟ್ರಿ? ಅವು 66,500 ರೂಪಾಯಿ ಸರ್. ಹಾಂ ಅವ್ರ ಜೊತೆಯಿಂದ ಬುಕ್ದಿಂದ ತಗೊಂಡು ಬಂದವು. ಅವು ಅಷ್ಟೇ ಸರ್, ಒಂದು 56,650 ರೂಪಾಯಿ ಕೊಟ್ಟೆ. ಅವರು ಕರಸೇವಕರು, ಶ್ರೀರಾಮ್ ಸೇನೆ ಕರಸೇವಕರು. ಹಾಂ ಜೈ ಶ್ರೀರಾಮ್ ಅಂದರು. ಹಾಂ ನಾನು ಸಾಕಪ್ಪ ಏನೂ ಬೇಡ, ಇದೇ ಸಾಕಯ್ಯ ನನಗೆ ಅಂದ್ಬಿಟ್ಟು ನನ್ನ ಹಸು ತಗೊಂಡು ಕೊಟ್ಬಿಟ್ಟೆ ಸರ್. ಆನೇಕಲ್ನಲ್ಲಿದ್ದಾವೆ, ಅಲ್ಲಿ ಸಂತೋಷ ಪಡ್ತಾ ಇದ್ದಾರೆ. 22ನೇ ತಾರೀಕು ಆದಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಸರ್ ಅಂತ. ಯಾಕಪ್ಪ ಅಂತ ಕೇಳಿದೆ. ನಮಗೆ ಹಳ್ಳಿಕಾರ ಮಾರ್ಗದರ್ಶನ ಬೇಕು ಅಂತ ಕೇಳಿದ್ರು. ನಮಗಿಂತ ಮುಖ್ಯವಾಗಿ ನಾವು ನೋಡಪ್ಪ ಹಳ್ಳಿಕಾರ ಹೇಳಿ ಚೆನ್ನಾಗಿ ಪರಿಚಯಿಸೋರು ಅಂದರೆ ನಮ್ಮ ಗಿರೀಶ್ ಬಿ ಹಳ್ಳಿಕಾರ ಬಿಳ್ಗೇಸಿ ಅಂತ, ಮತ್ತು ನಾಗೇಶ್ ಅಂತಿದ್ದಾರೆ. ಈಗ ಚಿಕ್ಕ ಚಿಕ್ಕ ಯೂಟ್ಯೂಬ್ ಚಾನಲ್ಸ್ ಅವ್ರು ಬಂದಿದ್ದಾರೆ. ಅವರು ಅಷ್ಟು ಅನುಭವದಿಂದ ಮಾತಾಡಲ್ಲ. ಇವರೆಲ್ಲನೂ ಹೇಳಿಕೆ ರೈತನ್ನ ಹುರಿದುಂಬಿಸ್ತಾರೆ. ಆ ಹುಡುಗರು ಹಂಗಲ್ಲ, ಹೇಳಿದ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾರೆ. ಇವ್ರು ಹಂಗಲ್ಲ, ಇವರೇನಿದ್ರು ಇವ್ರಿಗೂ ಜಾತಿ ಬಗ್ಗೆ ಗೊತ್ತು, ಹಳ್ಳಿಕಾರ ಅಂದರೆ ಏನು ಅಂತ. ಇವರು ರೈತರ ಹತ್ರ ವಾದ ವಿವಾದ ಮಾಡಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ತಿಳಿ ಹೇಳುವಂಥ ಬುದ್ಧಿವಂತರಿದ್ದಾರಪ್ಪ ಅಂತ ಹೇಳಿದ್ದೀನಿ ಸರ್. ಮತ್ತು ಸ್ವಲ್ಪ ಈ ಉಪಜಾತಿಗಳ ಬಗ್ಗೆ ಹೇಳಿ, ನಿಮ್ಗೇನು ತಿಳುವಳಿಕೆ ಇದೆ? ಜಾತಿಗಳು ಅಂದರೆ ನಮಗೆ ಹೆಚ್ಚಾಗಿ ನಮಗೆ ಹಳ್ಳಿಕಾರ ಅಷ್ಟೇ. ಹಾಂ, ಹಳ್ಳಿಕಾರನ ಉಪಜಾತಿಗಳು. ಮಲೆನಾಡು ಗಿಡ್ಡನಂತೆ ಅಲ್ಲ ಅವಲ್ಲ, ಇದರಲ್ಲಿ ಉಪಜಾತಿಗಳು ಇವಾಗ ಬೆಟ್ಟದಪುರ ಮತ್ತು ಅಮರಾವತಿ, ನೀವು ಹೇಳ್ದಂಗೆ ಚಿಂತಾಮಣಿ ಹಳ್ಳಿಕರು. ನಾವೇನು ಸರ್ ಅಂದರೆ ಹಳ್ಳಿಕಾರ ಅಂತ ಒಂದು ದೊಡ್ಡ ಇದು ಇಟ್ಕೊಂಡಿದ್ದೀವಿ. ಇದನ್ನ ಮತ್ತು ಏನೋ ಸಣ್ಣ ಮಲ್ಲಿಗೆ, ಸಣ್ಣ ಮಲ್ಲಿಗೆ, ಮತ್ತು ಇನ್ನೊಂದು ಹೇಳ್ತಾರೆ ಯಾವುದು, ಅದೇ ಅಲ್ಲಿಂದ ಹೇಳ್ಕೊಂಬ. ಹೇಳಿ ಸರ್, ಇನ್ನೇನು ಸರ್? ಸಣ್ಣ ಮಲ್ಲಿಗೆ ಇನ್ನೊಂದು ಯಾವುದೋ ಅದೇ ನೆನ್ಪು ಮಾಡ್ಕೊತಾ ಇದ್ದೀನಿ. ಅದು ನೋಡ್ರಿ ಸರ್, ನಮಗೆ ಯಗಡಹಳ್ಳಿಯಿಂದ ಅನುಭವಿ ಮುನೇಗೌಡರು ಬಂದಿದ್ದಾರೆ. ಅವ್ರ ಹತ್ರ ಬೀಜದೋರಿ ಇದ್ದಾವೆ, ಇರ್ತದೆ ಕಲರು. ಅವರು ನಂದಿ ಹಿಲ್ಸ್ ಹತ್ರ. ಆಮೇಲೆ ನಮ್ಮ ಚಂದ್ರಪ್ಪನವ್ರು ಬಂದಿದ್ದಾರೆ. ರವಿ ಬಂದಿದ್ದಾರೆ ಚಂದ್ರಪ್ಪನಲ್ಲಿ. ಸರ್ ಎಷ್ಟು ಕರುಗಳು ಈಗ? ಸರ್ 2 ಇದ್ದಾವೆ. 2 ಇದಾವೆ. ಸೀಮೆವರಿ ಸೀಮೆವರಿ ಬಂದಿರುತ್ತೆ. ಅಲ್ಲ, ಇವು ಹಳ್ಳಿಕರ ಎಷ್ಟಿದ್ದಾವೆ? ಹಳ್ಳಿಕಾರ 2 ಮನೆ ಘಾಟಿ ಒಳಗೆ ಒಂದು ಕೊಟ್ಟ. ಅವರು ಮಗ ಮೋನೇಶ್ ಚೆನ್ನಾಗಿದ್ದಾರೆ. ಮಂಜೇಶ್ ಇಲ್ಲೇ ಇರೋದು. ಅದೇ ಈಗ ಮಂಜೇಶ್ ಅಂತ ಚೆನ್ನಾಗಿದೆ ಸರ್. ಹಾಂ, ಚೆನ್ನಾಗಿದೆ. ಎಲ್ಲಿ ನಿಮ್ಮ ಭೇಟಿ 3 ವರ್ಷ ಆಯ್ತು ಅನ್ಸುತ್ತೆ. ಘಾಟಿಗೆ ಬಂದಿದ್ದೀರಾ? ಹಾಂ, ಬಂದಿದ್ದೀವಿ. ಒಂದು ಘಾಟಿಗೆ ಒಂದೇ ದಿವಸ ಭಾನುವಾರ ಬಂದು ಹೋಗ್ಬಿಟ್ಟೆ. ಚೆನ್ನಾಗಿದೆ ಸರ್ ಎಲ್ಲ. ಹಾಂ, ಚೆನ್ನಾಗಿದೆ. ನಮ್ಗೆ ಒಂದೇ ದಿನ ಟೈಮ್ ಸಿಗೋದು. ಇವತ್ತಿಲ್ಲಿ ಬಂತಾ? ಹಾಂ, ಇವತ್ತೆಲ್ಲಿ ಗುಟ್ಟೆನೂ ಕಟ್ಟಿದೆ, ಅಲ್ಲೂ ಹೋಗ್ಬೇಕು ಆಸೆ. ಗುಟ್ಟೆ ಒಂದ್ಸತಿನೂ ಹೋಗಿಲ್ಲ ಸರ್. ಇಲ್ಲಿ ಒಂದು ಇದು ಮೂಲೆ ಅಷ್ಟೇ. ಅಲ್ಲಿ ಹಾಂ, ನಾನು ಹೋಗಿದ್ದೀನಿ. ನಿಮ್ಮಂಗೆ ಎಲ್ಲ ಗುಟ್ಟೆ ಸ್ವಲ್ಪ ಕಮ್ಮಿ ಆಯ್ತು ಹೇಳಿ ಸರ್. ಇವಾಗ ಕಮ್ಮಿ ಕಮ್ಮಿ ಆಯ್ತು ಗುಟ್ಟೆ ಪಕ್ಷ. ಹುಡ್ಕಾಡಾಕ್ಬಿಟ್ಟಿದ್ದೀನಿ. ಅಲ್ಲಾಡ್ತದೆ. ಫೇಮಸ್ ಬಸವನಗುಡಿಯಲ್ಲೂ ಕಮಿಟಿ ಇತ್ತು ಅಂತ ಇವತ್ತು. 65 ಹೇಳ್ತಾರೆ ಕಮಿಟಿ. ಬೆಂಗುಡಿ ಚೆನ್ನಾಗಿದೆ ಸರ್ ಕಮಿಟಿ. ಹಾಂ, ಏನಿಲ್ಲ. ಬೆಳ್ಳಿ ಕೊಟ್ಟಿದ್ದಾರೆ ಸರ್ ಗಂಗಣ್ಣನಿಗೆ. ಹೌದಾ? ಮಂಡಳಿ ಗಂಗಣ್ಣ ಅವ್ರಿಗೆ. ಹೌದು ಸರ್. ಎಲ್ಲ ಸಿಟ್ಟಿದ್ದ ಬನ್ನಿ ಇಲ್ಲ. ಚಂದನ ತನ